ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಫರಾಖಾನ್ ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಯಕ್ನಿ ಪುಲಾವ್ ಅಂತ. ಅವರ ಆ ರೆಸಿಪಿ ತುಂಬ ವರ್ಲ್ಡ್ ಫೇಮಸ್ ಅಂತೆ. ಸೊ ಅದನ್ನು ಮಾಡುವ ಅಂತ ಟ್ರೈ ಮಾಡ್ತಿದ್ದೇನೆ. ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ, ಬೇಗ ಆಗ್ತದೆ ಇದು ಮಾಡಿದರೆ, ಮತ್ತು ಟೇಸ್ಟ್ ಕೂಡ ಒಳ್ಳೇದು ಬರ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ತುಂಬ ಚಿಕ್ಕದುಂಟು, ಸೊ ಎಂಡ್ ತನಕ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡಿ. ನಾನಿವತ್ತು ಫರಾಖಾನ್ ಸ್ಪೆಷಲ್ ಯಕ್ನಿ ಪುಲಾವ್ ಮಾಡ್ತಿದ್ದೇನೆ. ಇದರ ಫೇಮಸ್ ಡಿಶ್ ಅಂತೆ. ಸೊ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಗರಂ ಮಸಾಲ ಮಾಡ್ಲಿಕ್ಕೆ ಉಂಟು. ಹತ್ತು ರೆಡ್ ಚಿಲ್ಲೀಸ್, ಇದೊಂದು ಸ್ಪೆಷಲ್ ಗರಂ ಮಸಾಲ, ಒಂದು ದಾಲ್ಚೀನಿ, ಚಿಕ್ಕ ಪೀಸ್ ತಗೊಳ್ಳಿ, 2 ತೇಜ್ ಪತ್ತ ತಗೊಳ್ಳಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್, ಒಂದು 6 ಹಾಗೆ ಲವಂಗ ಮತ್ತು 1 ಜಾವಿತ್ರಿ ನಾನು ಹಾಫ್ ತಗೊಂಡಿದ್ದೇನೆ, ಫುಲ್ ತಗೊಳ್ಳಿಲ್ಲ. 5 ಏಲಕ್ಕಿ, 1 ಸ್ಟಾರ್ ಅನೀಸ್, 1 ದೊಡ್ಡ ಏಲಕ್ಕಿ, ಅದು ಕಪ್ಪು ಏಲಕ್ಕಿ ಸಿಗ್ತದಲ್ಲ ಅದನ್ನು ತಗೊಂಡು ಇದನ್ನು ಗ್ರೈಂಡ್ ಮಾಡಿ ಎಲ್ಲ ಹಾಕಿ ಒಟ್ಟಿಗೆ ಮತ್ತೆ ಗ್ರೈಂಡ್ ಮಾಡಿ. ಈ ಗರಂ ಮಸಾಲ ನೀವು ಬೇರೆದಕ್ಕೆ ಕೂಡ ಹಾಕ್ಬೋದು, ಒಳ್ಳೆ ಪರಿಮಳ ಬರ್ತದೆ ಅಲ್ಲಿ. ಇದಕ್ಕೆ ಅರ್ಧ ಕಪ್ ಹೀಗೆ, 1 ಟೀ ಸ್ಪೂನ್ ಜೀರಿಗೆ, 5 ಗ್ರೀನ್ ಚಿಲ್ಲೀಸ್ ಮತ್ತೆ 2 ದೊಡ್ಡ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಈ ಕಲರ್ ಚೇಂಜ್ ಆಗುತ್ತಲ್ಲ, ಈಗ ಇದಕ್ಕೆ ಒಂದು 3 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಳ್ಳೆ ಫ್ರೈ ಆಗಬೇಕು. ಇದಕ್ಕೆ ಮಟನ್ ಅನ್ನು ಆಡ್ ಮಾಡಿ, ನಂತರ ನಾವು ಗ್ರೈಂಡ್ ಮಾಡಿದ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀರು ಹಾಕಿ ಇದನ್ನು ಬೇಯಿಸಿ. ಒಂದು 6 ರಿಂದ 7 ವಿಸಿಲ್ ತನಕ ಬೇಯಿಸಬೇಕು. ಮಟನ್ ಸ್ವಲ್ಪ ಒಳ್ಳೆ ಕುಕ್ ಆಗಬೇಕು. ಅಷ್ಟುವರೆಗೆ ನಾವು ರೈಸ್ ಅನ್ನು ವಾಶ್ ಮಾಡಿ ಇಡುವ. ಈಗ ಈ ರೈಸ್ ಅನ್ನು ಮಟನ್ಗೆ ಹಾಕಿ, ಮತ್ತೆ ನಾನೊಂದು 2 ಪೊಟೆಟೊ ಹಾಕಿದ್ದೇನೆ. ಇದು ಆಪ್ಷನಲ್, ನಿಮಗೆ ಹಾಕ್ಬೋದು, ಹಾಕದೆ ಕಿತ್ಕೊಳ್ಬಹುದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಈಗ ನಾನು 1 kg ಮಟನ್ ತಗೊಂಡಿದ್ದೇನೆ. ಸೊ ನಾನು ಅರ್ಧ kg ಕರ್ಡ್ ಅನ್ನು ಹಾಕ್ತಿದ್ದೇನೆ. ½ ಲೀಟರ್ ಕರ್ಡ್ ಅನ್ನು ಹಾಕ್ತೇನೆ. ನಾನು ಅದು ಚಿಕ್ಕ ಕುಕ್ಕರ್ ಇತ್ತು, ಅದಕ್ಕೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿ ದೊಡ್ಡ ಕುಕ್ಕರ್ ಅಲ್ಲಿ ಇಟ್ಟಿದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಇದನ್ನೀಗ ಕುಕ್ ಮಾಡಿ. ಇದನ್ನು ಕೂಡ ಪುನಃ ಇದನ್ನು ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ತನಕ ಇಡಿರಿ. ನಮ್ಮ ಯಕ್ನಿ ಪುಲಾವ್ ರೆಡಿ ಆಗಿದೆ. ತುಂಬಾ ಸಿಂಪಲ್ ಉಂಟು, ಟ್ರೈ ಮಾಡಿ ನೋಡಿ. ಇದು ತುಂಬಾ ಅಂದ್ರೆ ತುಂಬಾ ಸಿಂಪಲ್, ನೀವು ನೋಡಿದ್ರಲ್ಲ, ಹೆಚ್ಚು ಟೈಮ್ ಕೂಡ ತಾಗುದಿಲ್ಲ ಇದಕ್ಕೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.